ಹಾಯ್, ನಾನು ಮನು ಫ್ರಮ್ ಟೆಕ್ ಸೀರೀಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಒಬ್ಬ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಯೂಸರ್ ಆಗಿದ್ರೆ ಈ ವಿಡಿಯೋ ನಿಮಗೆ ಡೆಡಿಕೇಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ನೋಡಿರ್ಬೋದು, ಯೂಸ್ ಮಾಡ್ತಾ ಮಾಡ್ತಾ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಅದರ ಸ್ಪೀಡ್ನ ಕಳ್ಕೊತಾ ಬರುತ್ತೆ ಮತ್ತು ಪರ್ಫಾರ್ಮೆನ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾನು ಹೇಳುವಂಥ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್ ಸ್ವಲ್ಪನಾದರೂ ಇನ್ಕ್ರೀಸ್ ಆಗುತ್ತೆ. ಸೊ ಬನ್ನಿ ಯಾವುದು ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದು, ಅನ್ಇನ್ಸ್ಟಾಲ್ ಅನ್ವಾಂಟೆಡ್ ಪ್ರೋಗ್ರಾಮ್ಸ್. ನಿಮಗೆ ಬೇಡದೇ ಇರೋವಂಥ ಪ್ರೋಗ್ರಾಮ್ ಏನಾದರೂ ನಿಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆಗಿತ್ತು ಅಂದರೆ ಅದನ್ನ ಫಸ್ಟು ಅನ್ಇನ್ಸ್ಟಾಲ್ ಮಾಡಿ. ಇದರಿಂದ ನಮಗೆ ಸ್ಟೋರೇಜ್ ಕೂಡ ಸೇವ್ ಆಗುತ್ತೆ, ಹಾಗೆ ಬೇಕಾಗಿರುವಂಥ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ಗೆ ರನ್ ಮಾಡಲಿಕ್ಕೆ ಒಂಚೂರು ಸ್ಪೇಸ್ ಜಾಸ್ತಿ ಸಿಗುತ್ತೆ. ಇದನ್ನ ಹೇಗಪ್ಪ ಮಾಡೋದು ಅಂದರೆ, ಮೊದಲು ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಅಲ್ಲಿ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮಗೆ ಯಾವ ಒಂದು ಪ್ರೋಗ್ರಾಮ್ ಬೇಡವೋ ಆ ಒಂದು ಪ್ರೋಗ್ರಾಮ್ನ ರೈಟ್ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿ. ಸೊ ಇದೇ ರೀತಿ ನಿಮಗೆ ಯಾವ ಒಂದು ಪ್ರೋಗ್ರಾಮ್ಸ್ ಬೇಡವೋ ಅದನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಬರೋದಾದರೆ, ಅಪ್ಡೇಟ್ ಯುವರ್ ಸಾಫ್ಟ್ವೇರ್. ಡೈಲಿ ಟ್ರೆಂಡ್ಸ್ಗೆ ತಕ್ಕನಾಗೆ ನೀವು ಅಪ್ಡೇಟ್ ಆದರೆ ಸಾಲದು, ನೀವು ಯೂಸ್ ಮಾಡುವಂಥ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಅದನ್ನು ಕೂಡ ಅಪ್ ಟು ಡೇಟ್ ನೋಡ್ಕೋಬೇಕು. ಸಿಸ್ಟಮ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಅಪ್ಡೇಟ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಚೆಕ್ ಫಾರ್ ಅಪ್ಡೇಟ್ಸ್ ಅಂತ ಒಂದು ಬಟನ್ ಕಾಣಿಸುತ್ತೆ, ಆ ಬಟನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಯಾವ ಯಾವ ಒಂದು ಅಪ್ಡೇಟ್ಸ್ ಅವೈಲಬಲ್ ಇದೆ ಅಂತ ತೋರಿಸುತ್ತೆ, ಅದನ್ನೆಲ್ಲನೂ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದರಿಂದ ಓವರಾಲ್ ನಮ್ಮ ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ಹೊಸ ಹೊಸ ಫೀಚರ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದರೆ, ಡಿಲೀಟ್ ಅನ್ನೆಸೆಸರಿ ಫೈಲ್ಸ್. ಅಂದರೆ ನಿಮಗೆ ಬೇಡದೇ ಇರುವಂಥ ಫೈಲ್ಸ್ ಆಗಿರ್ಬೋದು, ಟೆಂಪರರಿ ಫೈಲ್ಸ್ ಆಗಿರ್ಬೋದು, ಅಥವಾ ಯಾವಾಗಲೂ ಜಮಾ ಅಂದಲ್ಲಿ ಡೌನ್ಲೋಡ್ ಮಾಡಿರ್ತೀರಾ ಆ ಫೈಲ್ ಆಗಿರ್ಬೋದು, ಇದನ್ನೆಲ್ಲ ಇಟ್ಕೊಂಡು ಏನು ಯೂಸ್ ಇರಲ್ಲ. ಸೊ ಇವೇ ಜಿ ಬಿ ಗಟ್ಟಲೆ ಮೆಮೊರಿ ಸ್ಪೇಸ್ನ ಇಟ್ಕೊಂಡಿರುತ್ತೆ. ಸೊ ಇದನ್ನೆಲ್ಲ ಡಿಲೀಟ್ ಮಾಡೋ ಮುಖಾಂತರ ಒಂದು ಮೆಮೊರಿ ಸ್ಪೇಸ್ ಖಾಲಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮ್ಮ ಸಿಸ್ಟಮು ವರ್ಕ್ ಆಗಲಿಕ್ಕೆ ಎಫಿಷಿಯೆಂಟಾಗಿ ಒಂದು ಜಾಗ ಸಿಕ್ತಂಗೆ ಆಗುತ್ತೆ, ಮೆಮೊರಿ ಸ್ಪೇಸ್ ಕೂಡ ಉಳಿಯುತ್ತೆ, ಹಾಗೆ ಕಂಪ್ಯೂಟರ್ನ ಓವರಾಲ್ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದರೆ, ಡಿಸೇಬಲ್ ವಿಜುವಲ್ ಎಫೆಕ್ಟ್ಸ್. ಅಂದರೆ ಕಂಪ್ಯೂಟರ್ನ ಯೂಸ್ ಮಾಡಬೇಕಾದ್ರೆ ಆಗುವಂಥ ಒಂದು ಆ್ಯನಿಮೇಷನ್ಸ್ನ ಡಿಸೇಬಲ್ ಮಾಡೋ ಮುಖಾಂತರ ಕೂಡ ಓವರಾಲ್ ನಮ್ಮ ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಮಾಡ್ಬೋದು, ಹಾಗೆ ಒಂದು ಬ್ಯಾಟ್ರಿ ಲೈಫ್ನ ಕೂಡ ಇನ್ಕ್ರೀಸ್ ಮಾಡ್ಬೋದು. ಹೇಗಪ್ಪ ಮಾಡೋದು ಅಂದರೆ, ಸರ್ಚ್ ಬಾರ್ಗೆ ಹೋಗಿ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ಅಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಒಳಗಡೆ ಇರುವಂಥ ಒಂದು ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಅಲ್ಲಿ ಮೂರನೇ ಆಪ್ಷನ್ ಬಂದು ಅಡ್ಜಸ್ಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಅಪ್ಲೈ ಕೊಟ್ಟು ಓಕೆ ಕೊಡಿ. ಸೊ ಲೋ ಆ್ಯನಿಮೇಷನ್ಸ್ ಈಸ್ ಈಕ್ವಲ್ ಟು ಬೆಟರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಲಾಸ್ಟ್ ಟಿಪ್ ಯಾವುದಪ್ಪ ಅಂದರೆ, ಅಪ್ಗ್ರೇಡ್ ಯುವರ್ ಕಂಪ್ಯೂಟರ್ಸ್ ಹಾರ್ಡ್ವೇರ್. ಅಂದರೆ ನೀವು ಯೂಸ್ ಮಾಡ್ತಾ ಇರುವಂಥ ಕಂಪ್ಯೂಟರ್ನ ಹಾರ್ಡ್ವೇರ್ ಕಾಂಪೋನೆಂಟ್ಸ್ನ ಅಪ್ಗ್ರೇಡ್ ಮಾಡೋ ಮುಖಾಂತರ ಕೂಡ ನಿಮ್ಮ ಒಂದು ಕಂಪ್ಯೂಟರ್ನ ಸ್ಪೀಡ್ನ ಜಾಸ್ತಿ ಮಾಡ್ಬೋದು. ಹೇಗಪ್ಪ ಅಂದರೆ, ರ್ಯಾಮ್ ಆಗಿರ್ಬೋದು, ಅಥವಾ ನೀವೇನಾದರೂ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತೀರಾ ಅಂದರೆ ಅದನ್ನ SSDಗೆ ಕನ್ವರ್ಟ್ ಮಾಡೋದಾಗಿರ್ಬೋದು, ಅಥವಾ M.2 ಸ್ಲಾಟ್ ಇದ್ದರೆ M.2 ಯೂಸ್ ಮಾಡೋದಾಗಿರ್ಬೋದು. ಈ ರೀತಿ ಒಂದು ಆಪ್ಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಲೋ ಆಗಿರುವಂಥ ಒಂದು ಕಂಪ್ಯೂಟರ್ ಸ್ಪೀಡ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ನನಗೆ ಗೊತ್ತಿರುವಂಥ ಒಂದು ಕೆಲವೊಂದು ಟಿಪ್ಸ್ ಆಗಿತ್ತು. ನಿಮಗೇನಾದರೂ ಇನ್ನೂ ಜಾಸ್ತಿ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.